ಇಂಗ್ಲಿಷ್ ಕ್ಯಾಲೆಂಡರ್ನ ಪ್ರಕಾರ ಜನವರಿ ಮೊದಲನೇ ತಿಂಗಳಾಗಿದ್ರೆ ನಮ್ಮ ಭಾರತೀಯ ಕ್ಯಾಲೆಂಡರ್ನ ಪ್ರಕಾರ ಮಾರ್ಚ್ ಮೊದಲನೇ ತಿಂಗಳಾಗುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಯುರೋಪಿಯನ್ಸ್ ತಿಂಗಳ ಹೆಸರನ್ನ ಇಡುವಾಗ ತಳ ಬುಡ ಇಲ್ಲದೆ ಜನವರಿ ಫೆಬ್ರವರಿ ಅಂತ ಇಡ್ತಾ ಹೋದ್ರು. ಅದಕ್ಕೆ ಅರ್ಥ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಭಾರತೀಯರು ಆಕಾಶವನ್ನ 12 ಮನೆಗಳನ್ನಾಗಿ ವಿಂಗಡಿಸ್ತಾರೆ, 12 ರಾಶಿಗಳನ್ನಾಗಿ ವಿಂಗಡಿಸ್ತಾರೆ. ಸೂರ್ಯ ಆಕಾಶದಲ್ಲಿ 7ನೇ ರಾಶಿಯಲ್ಲಿದ್ದಾಗ ಅಂದ್ರೆ ಸಪ್ತಮದಲ್ಲಿದ್ದಾಗ ಅದನ್ನ ಸಪ್ತ ಅಂಬರ ಅಂದ್ರೆ ಸೆಪ್ಟೆಂಬರ್ ಅಂತ ಕರೀತಾರೆ. ಸೂರ್ಯ ಆಕಾಶದಲ್ಲಿ 8ನೇ ಮನೆಯಲ್ಲಿದ್ದಾಗ ಅದನ್ನ ಅಷ್ಟ ಅಂಬರ ಅಂದ್ರೆ ಅಕ್ಟೋಬರ್ ಅಂತ ಕರೀತಾರೆ. 9ನೇ ಮನೆಯಲ್ಲಿದ್ದಾಗ ಅದು ನವ ಅಂಬರ ಆಗುತ್ತೆ. 10ನೇ ಮನೆಯಲ್ಲಿದ್ದಾಗ ಅದು ದಶ ಅಂಬರ ಆಗುತ್ತೆ. ಅಲ್ಲಿಗೆ ಡಿಸೆಂಬರ್ 10ನೇ ತಿಂಗಳಾಗುತ್ತೆ. ಸೂರ್ಯ ಜನವರಿಲಿ ಇನ್ನು 11ನೇ ಮನೆಯಲ್ಲಿರ್ತಾನೆ. ಫೆಬ್ರವರಿನಲ್ಲಿ ಅವನು 12ನೇ ಮನೆಗೆ ಬರ್ತಾನೆ. ಅಲ್ಲಿಗೆ ಫೆಬ್ರವರಿ ನಮಗೆ ಕೊನೆಯ ತಿಂಗಳಾಗುತ್ತೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಸೂರ್ಯ ಮೊದಲನೇ ಮನೆಗೆ ಪ್ರವೇಶ ಮಾಡ್ತಾನೆ, ಅಂದ್ರೆ ಮೇಷ ರಾಶಿಗೆ ಪ್ರವೇಶ ಮಾಡ್ತಾನೆ. ಆಗ ಭಾರತೀಯರೆಲ್ಲರಿಗೂ ಕೂಡ ಹೊಸ ವರ್ಷ ಆಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಹೊಸ ವರ್ಷಕ್ಕೆ ಇಡೀ ಪ್ರಕೃತಿಗೆ ಜೀವ ಕಳೆ ಬರುತ್ತೆ. ಎಲ್ಲಿ ನೋಡಿದ್ರು ಕೂಡ ಹಸಿರುಗಟ್ಟುತ್ತೆ. ಅದೇ ಜನವರಿಯ ಹೊಸ ವರ್ಷದಲ್ಲಿ ಪ್ರಕೃತಿ ತನ್ನ ಜೀವ ಕಳೆಯನ್ನ ಕಳ್ಕೊಂಡು ಒಣಗೋಗಿರುತ್ತೆ. ಇನ್ನು ಧಾರ್ಮಿಕವಾಗಿ ಮಾತಾಡೋದಾದ್ರೆ ಬ್ರಹ್ಮ ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡೋದಕ್ಕೆ ಶುರು ಮಾಡಿದಂತಹ ದಿನವನ್ನ ಯುಗಾದಿ ಅಂತ ಕರೀತಾರೆ. ಎಲ್ಲರಿಗೂ ಕೂಡ ನಮ್ಮ ಸೈಂಟಿಫಿಕ್ ಆಗಿರುವಂತಹ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬದ